ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಮಾಡೆಲ್ ಕ್ವಶನ್ ಪೇಪರ್ 2 ಇಲ್ಲಿ ಕೇಳಿರುವಂತಹ ಬಯಾಲಜಿ ಜೀವ ವಿಜ್ಞಾನದಲ್ಲಿ ಕೇಳಿರುವಂತಹ ಕೆಲವೊಂದು ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ಐ ಹೋಪ್ ನನ್ನ ವಾಯ್ಸು ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. ನೋಡಿ, ನಾವು ಆಲ್ರೆಡಿ ಭೌತ ವಿಜ್ಞಾನದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ, ಹಾಗೆ ರಸಾಯನ ವಿಜ್ಞಾನದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಈಗ ಜೀವ ವಿಜ್ಞಾನದ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ಐ ಹೋಪ್ ಎಲ್ಲ ಇದು ಎರಡನೇ ಕ್ವಶನ್ ಪೇಪರ್ನ, ಎರಡನೇ ಮಾಡೆಲ್ ಪೇಪರ್ನ ಕೊನೆಯ ಒಂದು ಕ್ಲಾಸ್ ಅಂತ ಹೇಳ್ತೇನೆ. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಭಾಗ ಸಿ ಅಂತ ಇದೆ. ಮೊದಲನೇದು ಭೌತ ವಿಜ್ಞಾನ, ಎರಡನೇದಾಗಿ ರಸಾಯನ ವಿಜ್ಞಾನ ಇರುತ್ತೆ, ಮೂರನೇದಾಗಿ ನಿಮಗೆ ಜೀವ ವಿಜ್ಞಾನದ ಪ್ರಶ್ನೆಗಳು ಇರುತ್ತೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಅಂತ ಇದೆ. ಇಲ್ಲಿ 2 ಅಂದ್ರೆ 2x1 ಅಂತ ಇದೆ ಅಲ್ವಾ, ಅಂದ್ರೆ ಪ್ರತಿ ಪ್ರಶ್ನೆಗೂ ಕೂಡ 1 ಅಂಕ ಇರುತ್ತೆ. ಹಾಗೆ ಈ ಒಂದು ಮೇನಲ್ಲಿ ನಿಮ್ಗೆ 2 ಪ್ರಶ್ನೆಗಳನ್ನ ಕೇಳಲಾಗಿದೆ ಅಲ್ವಾ. ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನ ಶುರು ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ. ಇಲ್ಲಿ ಸಣ್ಣ ಕರುಳು, ವಿಲ್ಲೈ, ಶ್ವಾಸಕೋಶ. ಆಪ್ಷನ್ ಎ ಶ್ವಾಸನಳಿಕೆಗಳು, ಆಪ್ಷನ್ ಬಿ ಗಾಳಿಗೂಡುಗಳು, ಆಪ್ಷನ್ ಸಿ ನೆಫ್ರಾನ್ಗಳು, ಆಪ್ಷನ್ ಡಿ ವಪೆ ಅಲ್ವಾ. ಇಲ್ಲಿ ಸಣ್ಣ ಕರುಳು, ವಿಲ್ಲೈ ಅಲ್ವಾ. ಸಣ್ಣ ಕರುಳಿನ ಒಂದು ರಚನಾತ್ಮಕ ಘಟಕಗಳನ್ನ ಅಂದ್ರೆ ಬೆರಳಿನ ಆಕಾರದ ಒಂದು ರಚನೆಯನ್ನ ನಾವು ವಿಲ್ಲೈ ಅಂತ ಕರಿತೇವೆ. ಹಾಗೆ ಶ್ವಾಸಕೋಶದಲ್ಲಿ ಪ್ರಮುಖವಾದ ಒಂದು ರಚನಾತ್ಮಕ ಘಟಕ ಅಂದ್ರೆ ನಾವು ಯಾವ್ದನ್ನ ಹೇಳ್ತೇವೆ? ಶ್ವಾಸನಳಿಕೆಗಳು ಅಲ್ಲ, ಶ್ವಾಸನಳಿಕೆಗಳಲ್ಲ ಅಲ್ವಾ. ಹಾಗೆ ಗಾಳಿಗೂಡುಗಳು, ನೆಫ್ರಾನ್ಗಳು ಶ್ವಾಸಕೋಶದಲ್ಲಿ ಕಂಡು ಬರೋದಿಲ್ಲ. ವಪೆ ಅದು ಕೂಡ ಶ್ವಾಸಕೋಶದ ಒಳಗೆ ಇರೋದಿಲ್ಲ ಅಲ್ವಾ. ಆದ್ರಿಂದ ಸರಿಯಾದ ಉತ್ತರ ಗಾಳಿಗೂಡುಗಳು ಅಲ್ವಾ. ಸಣ್ಣ ಕರುಳು, ವಿಲ್ಲೈ, ಶ್ವಾಸಕೋಶ, ಗಾಳಿಗೂಡುಗಳು. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ಕೆಳಗಿನವುಗಳಲ್ಲಿ ಅನುವಂಶಗೊಳ್ಳದ ಒಂದು ಗುಣ. ಆಪ್ಷನ್ ಎ ಕಣ್ಣಿನ ಆಕಾರ, ಆಪ್ಷನ್ ಬಿ ಕೂದಲಿನ ಬಣ್ಣ, ಆಪ್ಷನ್ ಸಿ ರಕ್ತದ ಗುಂಪಿನ ವಿಧ, ಆಟವಾಡುವ ಕೌಶಲ್ಯಗಳು ಅಲ್ವಾ. ಇಲ್ಲಿ ಅನುವಂಶೀಯಗೊಳ್ಳದ ಒಂದು ಗುಣ ಅಂದ್ರೆ ಗಳಿಸಿದ ಒಂದು ಜೀವಿಯು ಒಂದು ಜೀವಿತಾವಧಿಯಲ್ಲಿ ಗಳಿಸಿದಂತಹ ಗುಣಗಳನ್ನ ಅನುವಂಶಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿನ ಆಕಾರ ಅದು ಅನುವಂಶೀಯವಾಗಿ ನಮ್ಮ ತಂದೆ ತಾಯಿಗಳಿಂದ ಬಂದಿರುತ್ತೆ. ಕೂದಲಿನ ಬಣ್ಣ ಸಹ ತಂದೆ ತಾಯಿಗಳಿಂದ ಬಂದಿರುತ್ತೆ. ರಕ್ತದ ಗುಂಪಿನ ವಿಧ, ಯಾವ ಒಂದು ರಕ್ತದ ಗುಂಪು ಮಕ್ಕಳಲ್ಲಿ ಇರುತ್ತೋ ಅದು ತಂದೆ ಅಥವಾ ತಾಯಿಯ ಇಂದ ಅನುವಂಶವಾಗಿ ಬಂದಿರುತ್ತೆ. ಆದರೆ ಆಟವಾಡುವ ಕೌಶಲ್ಯಗಳು ಅದು ಅನುವಂಶಗೊಳ್ಳದ ಗುಣ ಅಂತ ಹೇಳ್ಬಹುದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಆಟವಾಡುವ ಕೌಶಲ್ಯಗಳು ಅಲ್ವಾ. ಆಪ್ಷನ್ ಡಿ ಸರಿಯಾದ ಉತ್ತರ. ನೋಡಿ, ಇದು 2 ಪ್ರಶ್ನೆಗಳು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಾಗಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 3x1 3 ಅಂಕಗಳು ಅಲ್ವಾ. ಇಲ್ಲಿ ಒಟ್ಟು 3 ಪ್ರಶ್ನೆಗಳನ್ನ ಕೇಳ್ತಾರೆ, 1 ಅಂಕಕ್ಕೆ ಕೇಳಬಹುದಾದಂತಹ ಪ್ರಶ್ನೆ ಅಲ್ವಾ. ಇಲ್ಲಿ ನೋಡಿ, ಮೊದಲನೇದಾಗಿ 28ನೇ ಪ್ರಶ್ನೆ. ಬಾಷ್ಪ ವಿಸರ್ಜನೆ ಎಂದರೇನು ಅಂತ ಇದೆ ಅಲ್ವಾ. ಬಾಷ್ಪ ವಿಸರ್ಜನೆ ಇದು ಸಸ್ಯಗಳಲ್ಲಿ ಕಂಡು ಬರುವಂತಹ ಒಂದು ಕ್ರಿಯೆ ಅಲ್ವಾ. ಸಸ್ಯಗಳು ಹೆಚ್ಚಾದ ನೀರನ್ನ ಪತ್ರರಂಧ್ರಗಳ ಮೂಲಕ ಹೊರಹಾಕುವ ಒಂದು ಪ್ರಕ್ರಿಯೆ
ಅಲ್ವಾ? ಹೊರಹಾಕುವ ಪ್ರಕ್ರಿಯೆ ಅಂತ ಹೇಳ್ಬೋದು. ಹೆಚ್ಚಾದ ನೀರನ್ನ ಅಂದ್ರೆ ಸಸ್ಯಗಳಿಗೆ ಬೇಡದೇ ಇರುವಂತಹ ನೀರಿನ ಪ್ರಮಾಣವನ್ನ ಪತ್ರರಂಧ್ರಗಳ ಮೂಲಕ ಹೊರಹಾಕುವ ಒಂದು ಕ್ರಿಯೆಯನ್ನ ಬಾಷ್ಪ ವಿಸರ್ಜನೆ ಎನ್ನುತ್ತೇವೆ ಅಲ್ವಾ? ಅಲ್ಲಿ ಪತ್ರರಂಧ್ರಗಳ ಮೂಲಕ ಅದು ಹೊರಹಾಕಲ್ಪಡುತ್ತೆ. ನೋಡಿ, ಇದನ್ನ 1 ಅಂಕದ ಪ್ರಶ್ನೆಯಾಗಿ ಕೇಳಿದರೆ ಬಾಷ್ಪ ವಿಸರ್ಜನೆ ಎಂದರೇನು? ನೆಕ್ಸ್ಟ್ ಕ್ವಶನ್ ನೋಡಿ. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಚುವಿಕೆಯು ಅನುವರ್ತನೆಯಲ್ಲ ಏಕೆ? ನಿಮ್ಗೆ ಗೊತ್ತಿದೆ, ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆ, ಹಾಗೆ ರಾಸಾಯನಿಕ ಅನುವರ್ತನೆ, ಗುರುತ್ವ ಅನುವರ್ತನೆ, ಈ ಎಲ್ಲ ಅನುವರ್ತನೆಗಳು ಕಂಡು ಬರುತ್ತೆ ಅಲ್ವಾ? ಆದ್ರೆ ಈ ದ್ವಿತೀಯ ಅನುವರ್ತನೆ ಇರಬಹುದು, ಗುರುತ್ವ ಅನುವರ್ತನೆ ಇರಬಹುದು, ಇಲ್ಲಿ ಸಸ್ಯ ಏನಾಗತ್ತೆ, ಅವು ಬೆಳವಣಿಗೆ ಹೊಂದತ್ತೆ ಅಲ್ವಾ? ಈ ಒಂದು ಅನುವರ್ತನೆಯಲ್ಲಿ ಸಸ್ಯಗಳು ಬೆಳವಣಿಗೆ ಹೊಂದುತ್ತೆ. ಆದ್ರೆ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನ ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಚುವಿಕೆಯು ಅನುವರ್ತನೆಯಲ್ಲ ಏಕೆ ಅಂತ ಇದೆ ನೋಡಿ. ಇಲ್ಲಿ ನಾಚಿಕೆ ಮುಳ್ಳು ಅಥವಾ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳು ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ಬಹುಬೇಗ ಚಲಿಸುತ್ತವೆ. ಒಂದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯಾಗಿ ಅವು ಬಹುಬೇಗ ಚಲಿಸುತ್ತವೆ. ಈ ಚಲನೆಯು ಯಾವುದೇ ಬೆಳವಣಿಗೆಯನ್ನ ಒಳಗೊಂಡಿಲ್ಲ. ಇಲ್ಲಿ ಇದು ಅನುವರ್ತನೆಯಲ್ಲ. ಅನುವರ್ತನೆಯಾದ್ರೆ ಅದು ಅಷ್ಟು ವೇಗವಾಗಿ ಮಡಚ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದು ಅಷ್ಟು ವೇಗವಾಗಿ ತನ್ನ ಚಲನೆಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದು ಬೆಳವಣಿಗೆಯನ್ನ ಒಳಗೊಂಡಿಲ್ಲ. ಆದ್ದರಿಂದ ಇದು ಅನುವರ್ತನೆಯಲ್ಲ ಎಂದು ಹೇಳಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 2 ಅನುಕೂಲಗಳನ್ನ ತಿಳಿಸಿ ಅಂತ ಇದೆ ಅಲ್ವಾ? ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 2 ಅನುಕೂಲಗಳನ್ನ ತಿಳಿಸಿ ಅಂತ ಇದೆ. ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಂದ ಮುಂಚಿತವಾಗಿ ಹೂವುಗಳನ್ನ ಮತ್ತು ಹಣ್ಣುಗಳನ್ನ ಬಿಡುತ್ತವೆ. ಇದು 1 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಆದ್ದರಿಂದ ನೀವು 1 ಅಂಕಕ್ಕೆ 2 ಅಂತ ಕೇಳಿದರೆ ಕೇವಲ 2 ಕೂಡ ಬರಿಬಹುದು. ಬಾಳೆ, ಕಿತ್ತಳೆ ಮತ್ತು ಗುಲಾಬಿ, ಮಲ್ಲಿಗೆಗಳಂತಹ ಬೀಜಗಳನ್ನ ಉತ್ಪತ್ತಿಸುವ ಸಾಮರ್ಥ್ಯವನ್ನ ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿಯನ್ನ ಸಾಧ್ಯವಾಗಿಸುತ್ತದೆ. ಹಾಗೆ ಕಾಯಜ ಸಂತಾನೋತ್ಪತ್ತಿಯ ಇನ್ನೊಂದು ಅನುಕೂಲವೆಂದರೆ ಉತ್ಪತ್ತಿಯಾದ ಎಲ್ಲಾ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯವನ್ನು ಮತ್ತೆ ಅವುಗಳ ಎಲ್ಲಾ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲುತ್ತವೆ. ಅಂದ್ರೆ ಪೋಷಕ ಸಸ್ಯದ ಹಾಗೆ ಇರುತ್ತೆ. ಅವುಗಳ ಬಣ್ಣ, ಗಾತ್ರ, ಅದರ ಜೊತೆ ಉತ್ತಮ ಗುಣಗಳಿರಬಹುದು, ಉತ್ತಮ ಇಳುವರಿಯನ್ನ ಕೊಡುವಂತಹ ಗುಣಗಳಿರಬಹುದು, ಎಲ್ಲವೂ ಕೂಡ ಪೋಷಕ ಸಸ್ಯದೊಂದಿಗೆ ಹೋಲುತ್ತವೆ. ಇಲ್ಲಿ ನೀವು ಯಾವುದೇ 2 ಉತ್ತರವನ್ನ ಬರಿಬಹುದು. ನೋಡಿ, ಇಂಪಾರ್ಟೆಂಟ್ ಇದೆ. ಇದನ್ನ 2 ಅಂಕದ ಪ್ರಶ್ನೆಯಲ್ಲೂ ಕೂಡ ಕೇಳ್ತಾರೆ. ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಇದನ್ನ 1 ಅಂಕಕ್ಕೆ ಕೇಳಿದ್ದಾರೆ. ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 2 ಅನುಕೂಲಗಳನ್ನ ತಿಳಿಸಿ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ. ಈಗ ನಾವು 1 ಅಂಕದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ? ಈಗ 2 ಅಂಕದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 3 × 2 = 6 ಅಂತ ಇದೆ ಅಲ್ವಾ? ಅಂದ್ರೆ 2 ಅಂಕದ 3 ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗತ್ತೆ. 2 ಅಂಕದ 3 ಪ್ರಶ್ನೆಗಳು. ಒಟ್ಟು
6 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗತ್ತೆ. ನೋಡಿ 31ನೇ ಪ್ರಶ್ನೆ ನೋಡಿ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನ ತೋರಿಸುವ ಚಿತ್ರವನ್ನ ಬರೆಯಿರಿ ಮತ್ತು ಅಂಡಾಶಯ ಭಾಗವನ್ನ ಗುರುತಿಸಿ ಅಂತ ಇದೆ. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನ ತೋರಿಸುವಂತಹ ಒಂದು ಚಿತ್ರ. ಈ ಒಂದು ಚಿತ್ರವನ್ನ 2 ಅಂಕದ ಪ್ರಶ್ನೆಯಾಗಿ ಕೇಳಿದ್ದಾರೆ. ನೋಡಿ, ಇಂಪಾರ್ಟೆಂಟ್ ಇದೆ ಚಿತ್ರ. ಇದೇ ರೀತಿಯಾದಂತಹ ಚಿತ್ರ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅಲ್ವಾ? ಆ ಚಿತ್ರವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಪರಾಗ ರೇಣುಗಳಿರ್ಬಹುದು, ಶಲಾಕಾಗ್ರ, ಹಾಗೆ ಎಲ್ಲಾ ಒಂದು ಭಾಗಗಳನ್ನ ಓವರಿ ಇರಬಹುದು, ಹಾಗೆ ಹೆಣ್ಣು ಲಿಂಗಾಣು ಇರಬಹುದು, ಇವೆಲ್ಲವುಗಳನ್ನು ಕೂಡ ಅಂಡಾಶಯ, ಇವೆಲ್ಲವುಗಳನ್ನು ಕೂಡ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇದೆ ಈ ಡಯಾಗ್ರಾಮು. ರಿಪೀಟೆಡ್ ಆಗಿ ಬೇರೆ ಬೇರೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ನೋಡಿ, ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಮಾನವನ ಮಿದುಳಿನಲ್ಲಿರುವ ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನ ಬರೆಯಿರಿ ಅಂತ ಇದೆ. ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆ, 2 ಅಂಕದ ಪ್ರಶ್ನೆಯಾಗಿ ಕೇಳಿದ್ದಾರೆ. ಮಾನವನ ಮಿದುಳಿನಲ್ಲಿರುವ ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನ ಬರೆಯಿರಿ ಅಂತ ಇದೆ ಅಲ್ವಾ? ಇಲ್ಲಿ ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆ ಮತ್ತು ವಾಂತಿಯಾಗುವಿಕೆಗಳಂತಹ ಎಲ್ಲಾ ಅನೈಚ್ಛಿಕ ಕ್ರಿಯೆಗಳನ್ನ ಹಿಮ್ಮೆದುಳಿನ ಮೆಡುಲ್ಲಾ ನಿಯಂತ್ರಿಸುತ್ತದೆ. ಉದಾಹರಣೆಗೆ ಮೆಡುಲ್ಲಾದ ಕಾರ್ಯವೇನು? ಅದು ಅನೈಚ್ಛಿಕ ಕ್ರಿಯೆಗಳನ್ನ ಉದಾಹರಣೆಗೆ ಕೊಟ್ಟಿದ್ದಾರೆ. ಯಾವೆಲ್ಲ ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುತ್ತೆ ಅಂತ? ಬಾಯಲ್ಲಿ ನೀರೂರುವಿಕೆ, ವಾಂತಿಯಾಗುವಿಕೆ, ರಕ್ತದ ಒತ್ತಡ, ಈ ಎಲ್ಲಾ ಅನೈಚ್ಛಿಕ ಕ್ರಿಯೆಗಳನ್ನ ಅದು ನಿಯಂತ್ರಿಸುತ್ತೆ. ಹಾಗೆ ನೇರ ರೇಖೆಯಲ್ಲಿ ನಡೆಯುವುದು, ಬೈಸಿಕಲ್ ಸವಾರಿ, ಒಂದು ಪೆನ್ಸಿಲ್ ಅನ್ನ ಎತ್ತಿಕೊಳ್ಳುವುದು ಮುಂತಾದ ಚಟುವಟಿಕೆಗಳು. ಅಂದ್ರೆ ಇವು ಹಿಮ್ಮೆದುಳಿನ ಅನುಮಸ್ತಿಷ್ಕ ಭಾಗದಿಂದ, ಅಂದ್ರೆ ನಾವೇನ್ ಹೇಳ್ಬೋದು ಇಲ್ಲಿ, ಹಿಮ್ಮೆದುಳಿನ ಅನುಮಸ್ತಿಷ್ಕ ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನ ಕಾಪಾಡಿಕೊಳ್ಳಲು ಕಾರಣವಾಗಿದೆ. ಅನುಮಸ್ತಿಷ್ಕದ ಕಾರ್ಯ ಏನು? ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಏನ್ ಬರೀಬೇಕು? ಅನುಮಸ್ತಿಷ್ಕದ ಕಾರ್ಯ ಅಂದ್ರೆ ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನ ಕಾಪಾಡಿಕೊಳ್ಳಲು ಕಾರಣವಾಗಿದೆ. ಇಲ್ಲಿ ಉದಾಹರಣೆಯನ್ನ ಇದನ್ನ ಕೊಡಬಹುದು ನೀವು. ಗೊತ್ತಾಯ್ತಾ? ನೇರ ರೇಖೆಯಲ್ಲಿ ನಡೆಯುವುದು, ಬೈಸಿಕಲ್ ಸವಾರಿ, ಒಂದು ಪೆನ್ಸಿಲ್ ಅನ್ನ ಎತ್ತಿಕೊಳ್ಳುವುದು, ಈ ಎಲ್ಲ ಒಂದು ಉದಾಹರಣೆಯನ್ನ ನೀವು ಕೊಡಬಹುದು. ಇಲ್ಲಿ ಅನೈಚ್ಛಿಕ ಕ್ರಿಯೆಗಳನ್ನ, ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆ, ವಾಂತಿಯಾಗುವಿಕೆ, ಅದು ಮೆಡುಲ್ಲಾದಿಂದ ನಿಯಂತ್ರಿಸಲ್ಪಟ್ರೆ ಅನುಮಸ್ತಿಷ್ಕದ ಕಾರ್ಯ ಇದಾಗಿದೆ. ನೋಡಿ, ಇಂಪಾರ್ಟೆಂಟ್ ಇದೆ. ಕ್ವಶನ್ ನೋಡಿ, 33ನೇ ಪ್ರಶ್ನೆ, ಕಾರಣ ಕೊಡಿ ಅಂತ ಇದೆ. ನೆಫ್ರಾನ್ಗಳನ್ನು ವಿಸರ್ಜನಾಂಗ ವ್ಯೂಹದ ಕಾರ್ಯಾತ್ಮಕ ಘಟಕ ಎಂದು ಕರೆಯುತ್ತಾರೆ. ನೆಫ್ರಾನ್ಗಳು ಅಲ್ವಾ? ಈಗ ನಾವು ಜೀವಕೋಶವನ್ನ ಜೀವಿಯ ರಚನಾತ್ಮಕ ಮತ್ತೆ ಕಾರ್ಯಾತ್ಮಕ ಘಟಕ ಅಂತ ಕರಿತೇವೆ. ಹಾಗೆ ನೆಫ್ರಾನ್ಗಳನ್ನ ವಿಸರ್ಜನಾಂಗ ವ್ಯೂಹದ ಕಾರ್ಯಾತ್ಮಕ ಘಟಕ ಎಂದು ಕರೆಯುತ್ತಾರೆ. ಏಕೆ? ಕಾರಣ, ರಕ್ತದ ಸೋಸುವಿಕೆಯ ಮೂಲಕ ಅಲ್ಲಿ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಹೊರಹಾಕುವುದು, ಅಲ್ಲಿ ಮೂತ್ರದ ಮೂಲಕ ಮೂತ್ರವನ್ನ ಉತ್ಪತ್ತಿ ಮಾಡುವಂತಹ ಒಂದು ಕಾರ್ಯ ನೆಫ್ರಾನ್ಗಳಲ್ಲಿ ನಡೆಯುತ್ತದೆ. ಆದ್ದರಿಂದ ಇದನ್ನ ವಿಸರ್ಜನಾಂಗ ವ್ಯೂಹದ ಕಾರ್ಯಾತ್ಮಕ ಘಟಕ ಎನ್ನುವರು. ನೋಡಿ, ನೆಫ್ರಾನ್ಗಳಲ್ಲಿ ಏನಾಗತ್ತೆ ಅಲ್ವಾ? ಅಲ್ಲಿ ರಕ್ತದಲ್ಲಿರುವಂತಹ ಕೆಲವೊಂದು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳಿರ್ಬೋದು, ಬೇಡದೇ ಇರುವಂತಹ ತ್ಯಾಜ್ಯ ವಸ್ತುಗಳು ಅಲ್ಲಿ ಸೋಸುವಿಕೆ ಕ್ರಿಯೆ ಮೂಲಕ ಏನಾಗತ್ತೆ, ಅಲ್ಲಿ ಮೂತ್ರದ ಮೂಲಕ ಅದು ಹೊರ ಹಾಕಲ್ಪಡತ್ತೆ ಅಲ್ವಾ? ಆದ್ರಿಂದ ಇವುಗಳನ್ನ ವಿಸರ್ಜನಾಂಗ ವ್ಯೂಹದ ಕಾರ್ಯಾತ್ಮಕ ಘಟಕ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ನೋಡಿ,
ಸಣ್ಣ ಕರುಳನ್ನ ಸಂಪೂರ್ಣ ಜೀರ್ಣಕ್ರಿಯೆಯ ಕೇಂದ್ರ ಎಂದು ಕರೆಯುತ್ತಾರೆ. ಸಣ್ಣ ಕರುಳನ್ನ ಯಾಕೆ ಸಂಪೂರ್ಣ ಜೀರ್ಣಕ್ರಿಯೆಯ ಕೇಂದ್ರ ಎಂದು ಕರೆಯುತ್ತಾರೆ? ಸಣ್ಣ ಕರುಳಿನಲ್ಲಿ ಏನಾಗತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಪ್ರೋಟೀನ್ ಹಾಗೂ ಕೊಬ್ಬು ಅಲ್ವಾ? ಈ ಕಾರ್ಬೋಹೈಡ್ರೇಟ್ ಇರಬಹುದು, ಪ್ರೋಟೀನ್ ಇರಬಹುದು, ಕೊಬ್ಬು ಇರಬಹುದು, ಸಂಕೀರ್ಣ ರೂಪದಲ್ಲಿರುವಂತಹ ಒಂದು ಪೋಷಕಾಂಶಗಳು ಸಂಪೂರ್ಣವಾಗಿ ಸರಳ ರೂಪಕ್ಕೆ ಪರಿವರ್ತನೆಯಾಗುವುದು ಎಲ್ಲಿ? ಅದು ಸಣ್ಣ ಕರುಳಿನಲ್ಲಿ. ಸಂಕೀರ್ಣ ಪೋಷಕಾಂಶಗಳು ಸರಳ ರೂಪಕ್ಕೆ ಸಂಪೂರ್ಣವಾಗಿ ಪರಿವರ್ತನೆಯಾಗುವುದು ಎಲ್ಲಿ? ಅದು ಸಣ್ಣ ಕರುಳಿನಲ್ಲಿ. ಉಳಿದ ಭಾಗದಲ್ಲಿ ಏನಾಗತ್ತೆ? ಅಲ್ಲಿ ಪೂರ್ತಿಯಾದ ಜೀರ್ಣಕ್ರಿಯೆ ನಡೆಯುವುದಿಲ್ಲ. ಅಲ್ಲಿ ಶುರುವಾಗಿರುತ್ತೆ ಅಲ್ವಾ? ಪ್ರೋಟೀನ್ ನ ಜೀರ್ಣಕ್ರಿಯೆ ಇರಬಹುದು, ಕೊಬ್ಬಿನ ಕಾರ್ಬೋಹೈಡ್ರೇಟ್ ನ ಜೀರ್ಣಕ್ರಿಯೆ ಶುರುವಾಗಿರುತ್ತೆ. ಆದ್ರೆ ಸಂಪೂರ್ಣವಾದಂತಹ ಒಂದು ಜೀರ್ಣಕ್ರಿಯೆ ಆಗುವಂತದ್ದು ಸಣ್ಣ ಕರುಳಿನಲ್ಲಿ. ಆದ್ದರಿಂದ ಇದನ್ನ ಸಂಪೂರ್ಣ ಜೀರ್ಣಕ್ರಿಯೆಯ ಕೇಂದ್ರ ಎಂದು ಕರೆಯುತ್ತಾರೆ. ನೋಡಿ, ಈ ರೀತಿಯಾಗಿ ನೀವು ಕಾರಣವನ್ನ ಸರಿಯಾಗಿ ಬರಿಬೇಕು. ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇರುತ್ತೆ, 2 ಅಂಕದ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ. 3 ಇಂಟು 3 9 ಅಂಕಗಳು ಅಲ್ವಾ? ಒಟ್ಟು 9 ಅಂಕಗಳನ್ನ ಮೂರು ಅಂಕದ 3 ಪ್ರಶ್ನೆಗಳು, ಒಟ್ಟು 9 ಅಂಕಗಳನ್ನ ನೀವು ಈ ಒಂದು ಭಾಗದಲ್ಲಿ ಪಡಿತೀರಾ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಎತ್ತರದ ಬಟಾಣಿ ಟಿ ಅಂತ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಟಿ, ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳನ್ನು ಮತ್ತು F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನ ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನ ತಿಳಿಸಿ ಅಂತ ಇದೆ ಅಲ್ವಾ? ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಗೆ ಅದರ ಜೀನ್ ಅನ್ನು ಕೊಟ್ಟಿದ್ದಾರೆ ಅಲ್ವಾ? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಎತ್ತರದ ಬಟಾಣಿ ಗಿಡ ಅಲ್ವಾ? ಎತ್ತರದ ಬಟಾಣಿ ಗಿಡವನ್ನ ಕುಬ್ಜ ಬಟಾಣಿ ಗಿಡದೊಂದಿಗೆ ಸಂಕರಣಗೊಳಿಸಿದಾಗ ಇಲ್ಲಿ ಕ್ಯಾಪಿಟಲ್ ಟಿ ಅಂತ ಇದೆ, ಇಲ್ಲಿ ಸ್ಮಾಲ್ ಟಿ ಅಲ್ವಾ? ಇಲ್ಲಿ ಲಿಂಗಾಣುಗಳು ಯಾವುದು ಉತ್ಪತ್ತಿ ಆಗತ್ತೆ? ಲಿಂಗಾಣುಗಳು ಇಲ್ಲಿ ಕ್ಯಾಪಿಟಲ್ ಟಿ, ಇಲ್ಲಿ ಸ್ಮಾಲ್ ಟಿ ಅಲ್ವಾ? ಇಲ್ಲಿ F1 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಸಸ್ಯಗಳ ಏನಾಗಿರುತ್ತೆ? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಆಗಿರುತ್ತೆ. ಬಟ್ ಎಲ್ಲ ಸಸ್ಯಗಳು, ಎಲ್ಲ ಎತ್ತರದ ಸಸ್ಯಗಳು ಸಸ್ಯದ ವಿಧಗಳು ಉಂಟಾಗತ್ತೆ. ಈಗ F2 ಪೀಳಿಗೆಯನ್ನ ಪಡೆಯಲು ಏನ್ ಮಾಡ್ಬೇಕು? ಈ F1 ಪೀಳಿಗೆ ಸಸ್ಯಗಳನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಬೇಕು. ನೋಡಿ, ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಅಲ್ಲಿ ಲಿಂಗಾಣುಗಳು ಪ್ರತಿಯೊಂದರಲ್ಲಿ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಅಲ್ವಾ? ಇದನ್ನ ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ನಾವು F2 ಹಂತದ ಒಂದು ಪೀಳಿಗೆಯನ್ನ ಪಡಿಬಹುದು. ನೋಡಿ,
ಇಲ್ಲಿ ಕ್ಯಾಪಿಟಲ್ ಟಿ ಲಿಂಗಾಣುಗಳನ್ನ ಬರಿತೇನೆ ನಾನು, ಲಿಂಗಾಣುಗಳು ಅಲ್ವಾ. ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ನೋಡಿ ಇದನ್ನ ಸೇರಿಸಿ ಬರಿಬೇಕು. ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಅಲ್ವಾ. ಹಾಗೆ ಇಲ್ಲಿ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಸ್ಮಾಲ್ ಟಿ, ಸ್ಮಾಲ್ ಟಿ. ಸೊ ಇಲ್ಲಿ ಉಂಟಾಗಿರುವಂತಹ ಸಸ್ಯಗಳ ವಿಧಗಳು ಯಾವುದು? ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಎರಡು ಸಸ್ಯಗಳು, ಹಾಗೆ ಸ್ಮಾಲ್ ಟಿ, ಸ್ಮಾಲ್ ಟಿ ಅಲ್ವಾ. ಇಲ್ಲಿ ಕ್ಯಾಪಿಟಲ್ ಟಿ ಇರುವಂತದ್ದು ಎತ್ತರದ ಸಸ್ಯ ಅಂತ ಹೇಳ್ಬಹುದು. ಇಲ್ಲಿ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಇರುವಂತದ್ದು ಕೂಡ ಎತ್ತರದ ಸಸ್ಯ ಆಗಿದೆ. ಸ್ಮಾಲ್ ಟಿ ಅಷ್ಟೇ ಇರುವಂತಹ ಒಂದು ಸಸ್ಯ, ಅದು ಕುಬ್ಜ ಸಸ್ಯವಾಗಿದೆ ಅಲ್ವಾ. ಇಲ್ಲಿ ಏನ್ ಕೇಳಿದ್ದಾರೆ? ಸಸ್ಯಗಳ ನಮೂನೆಯ ಒಂದು ಅನುಪಾತವನ್ನ ಬರೆಯಿರಿ ಅಂತ ಇದೆ. ಇದು ಕೂಡ ಎತ್ತರದ ಸಸ್ಯ, ಎತ್ತರದ ಸಸ್ಯ, ಎತ್ತರದ ಸಸ್ಯ. 3 ಎತ್ತರದ ಸಸ್ಯಗಳು, ಹಾಗೆ ಒಂದು ಕುಬ್ಜ ಸಸ್ಯ ಅಲ್ವಾ. 3 ಎತ್ತರದ ಸಸ್ಯಗಳು, ಒಂದು ಕುಬ್ಜ ಸಸ್ಯ ಉಂಟಾಗಿದೆ. ಈ ಸಸ್ಯಗಳ ಅನುಪಾತವನ್ನು ಕೂಡ ಬರಿಬೇಕು. ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇದನ್ನ 3 ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ದಾರೆ, 2 ಅಂಕದ ಪ್ರಶ್ನೆಯಲ್ಲೂ ಕೂಡ ಇದನ್ನ ಕೇಳಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಥವಾ ನೋಡಿ, ಇಲ್ಲಿ ಆರ್ ಅಂತ ಆಪ್ಷನ್ ಇದೆ. ದುಂಡನೆಯ ಹಸಿರು ಬಣ್ಣದ ಬೀಜಗಳನ್ನ ಉತ್ಪಾದಿಸುವ ಬಟಾಣಿ ಸಸ್ಯವನ್ನ ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನ ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ, ಅಂದ್ರೆ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಅಂತ ಕೊಟ್ಟಿದ್ದಾರೆ, ಸಂಕರಣಗೊಳಿಸಿದೆ. F2 ಪೀಳಿಗೆ ಫಲಿತಾಂಶವನ್ನ ಚಕ್ಕರ್ ಬೋರ್ಡ್ ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನ ತಿಳಿಸಿ ಅಂತ ಇದೆ. ನೋಡಿ, ಈ ಪ್ರಶ್ನೆಗೆ ಉತ್ತರವನ್ನ ನಾವು ಈ ರೀತಿಯಾಗಿ ಬರಿಬೇಕಾಗತ್ತೆ. ದುಂಡನೆಯ ಹಸಿರು ಬಣ್ಣದ ಸಸ್ಯಗಳು, ದುಂಡನೆಯ ಹಸಿರು ಬಣ್ಣದ ಸಸ್ಯಗಳು, ಅದನ್ನ ಏನಂತ ಕೊಟ್ಟಿದ್ದಾರೆ? ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ ಅಂತ ಕೊಟ್ಟಿದ್ದಾರೆ ಅಲ್ವಾ. ಹಾಗೆ ಮತ್ತೊಂದೇನಂತ ಕೊಟ್ಟಿದ್ದಾರೆ? ಸುಕ್ಕಾದ ಹಳದಿ ಬಣ್ಣ ಅಲ್ವಾ. ಸುಕ್ಕಾದ ಹಳದಿ ಬಣ್ಣ ಅಂತ ಅಷ್ಟೇ ಬರೀತಾ ಇದ್ದೇನೆ ನೋಡಿ. ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನ ಉತ್ಪಾದಿಸುವಂತ ಸಸ್ಯಗಳು ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಅಲ್ವಾ. ಇಲ್ಲಿ ಯಾವ ಒಂದು ಲಿಂಗಾಣುಗಳು ಉತ್ಪತ್ತಿ ಆಗತ್ತೆ? ಇಲ್ಲಿ ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಇಲ್ಲಿ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಅಲ್ವಾ. F1 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವಂತಹ ಸಸ್ಯಗಳು ಯಾವುದು? ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಇಲ್ಲಿ ಎಲ್ಲಾ ಸಸ್ಯಗಳು ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನ ಉತ್ಪತ್ತಿ ಮಾಡುವಂತ ಸಸ್ಯಗಳು. ಇಲ್ಲಿ ಕ್ಯಾಪಿಟಲ್ ವೈ ಅನ್ನುವಂಥದ್ದು ಹಳದಿ ಬಣ್ಣ ಅಲ್ವಾ. ಕ್ಯಾಪಿಟಲ್ ಆರ್ ಇದೆ ಅಂದ್ರೆ ಅದು ದುಂಡನೆಯ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬಹುದು. ದುಂಡನೆಯ ಹಳದಿ ಬಣ್ಣದ ಸಸ್ಯಗಳನ್ನ ಬೀಜಗಳನ್ನ ಉತ್ಪತ್ತಿ ಮಾಡುವಂತ ಸಸ್ಯಗಳು. ನೋಡಿ, ಈಗ F2 ಪೀಳಿಗೆ ಬೇಕು ಅಲ್ವಾ. F2 ಪೀಳಿಗೆ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಈ ಒಂದು ದುಂಡನೆಯ ಹಳದಿ F1 ಹಂತದ ಸಸ್ಯಗಳನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಬೇಕು. ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ ಅಂತ ಇದೆ. ಇಲ್ಲಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ F2 ಪೀಳಿಗೆ ಸಿಗತ್ತೆ ಅಲ್ವಾ. F2 ಪೀಳಿಗೆಯನ್ನ ನಾವು ಚಕ್ಕರ್ ಬೋರ್ಡ್ ನ ಸಹಾಯದಿಂದ ತಿಳ್ಕೊಳ್ಳೋಣ. ನೋಡಿ,
ಈ ರೀತಿಯಾಗಿ ಇಲ್ಲಿ ಲಿಂಗಾಣುಗಳನ್ನ ಬರಿಬೇಕಾಗತ್ತೆ. 1 2 3 4 ಅಲ್ವಾ? ಇಲ್ಲಿ ಲಿಂಗಾಣುಗಳನ್ನ ನೋಡಿ ಯಾವ ರೀತಿಯಾಗಿ ಬರಿಬೇಕು ಅಂದ್ರೆ, ಯಾವ ರೀತಿಯಾದಂತ ಲಿಂಗಾಣುಗಳು ಉಂಟಾಗತ್ತೆ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಅನ್ನುವಂಥ ಲಿಂಗಾಣು, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಇವು ಲಿಂಗಾಣುಗಳು. ಇಲ್ಲಿ 2 ಹಂತದಲ್ಲಿ ಲಿಂಗಾಣುಗಳನ್ನ ಬರಿಬೇಕು ನೋಡಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ ಅಲ್ವಾ? ನೋಡಿ, ಇದನ್ನ ನೀವೇನ್ ಮಾಡ್ಬೇಕು, ಇದನ್ನ ಕೂಡಿಸಿ ಬರಿಬೇಕು. ಈಗ ಈ ಮೊದಲನೇ ರೋದಲ್ಲಿ ಇರುವಂತಹ ಎಲ್ಲಾ ಒಂದು ಲಿಂಗಾಣುಗಳನ್ನ ಈ ಲಿಂಗಾಣುಗಳೊಂದಿಗೆ ಜೋಡಿಸಿದಾಗ ಏನಾಗತ್ತೆ ನೋಡಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಅಲ್ವಾ? ಇದು ದುಂಡಾದ ಹಳದಿ ಬಣ್ಣದ ಸಸ್ಯಗಳನ್ನ ಉತ್ಪತ್ತಿ ಮಾಡುವಂತ ಒಂದು ಬೀಜಗಳನ್ನ ಉತ್ಪತ್ತಿ ಮಾಡುವಂತ ಸಸ್ಯ ಕ್ಯಾಪಿಟಲ್ ಆರ್. ನೋಡಿ, ಈ ಲಿಂಗಾಣು ಇದರೊಂದಿಗೆ ಅಲ್ವಾ? ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಇಲ್ಲೂ ಕೂಡ ದುಂಡನೆಯ ಹಳದಿ ಬಣ್ಣದ ಬೀಜಗಳು. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಇಲ್ಲಿ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಇದು ಕೂಡ ಅದೇ ರೀತಿಯಾಗಿದೆ ನೋಡಿ. ಕ್ಯಾಪಿಟಲ್ ಆರ್, ಇಲ್ಲಿ ಕ್ಯಾಪಿಟಲ್ ವೈ ಇರಬೇಕು. ಸಾರಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಇದು ಕೂಡ ದುಂಡನೆಯ ಹಳದಿ ಬಣ್ಣದ ಸಸ್ಯಗಳನ್ನ ಬೀಜಗಳನ್ನ ಉತ್ಪತ್ತಿ ಮಾಡುವಂತ ಸಸ್ಯಗಳು. ನೋಡಿ, ಈಗ ನೆಕ್ಸ್ಟ್ ಗ್ಯಾಮೆಟ್ ಅನ್ನ ತೆಗೆದುಕೊಳ್ಳಿ. ಇದು 4ರೊಂದಿಗೂ ಕೂಡ ಸಂಯೋಗ ಹೊಂದಿದಾಗ ಏನಾಗುತ್ತೆ ನೋಡಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂತ ಆಗಿದೆ. ಈಗ ನೋಡಿ, ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಇದೆ ಅಂದ್ರೆ ಅರ್ಥ ಏನು? ಅದು ಕ್ಯಾಪಿಟಲ್ ಆರ್ ಇದೆ, ಸ್ಮಾಲ್ ವೈ ಇದೆ ಅಂದ್ರೆ ದುಂಡಾದ ಹಸಿರು ಬಣ್ಣದ ಸಸ್ಯಗಳನ್ನ ಉತ್ಪತ್ತಿ ಮಾಡ್ತಾ ಇದೆ ಅಂತ ಅರ್ಥ ಅಲ್ವಾ? ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ ಆರ್ ಇದೆ, ಕ್ಯಾಪಿಟಲ್ ಆರ್ ಅಲ್ಲ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಲ್ವಾ? ನೆಕ್ಸ್ಟ್ ನೋಡಿ, ಇಲ್ಲೂ ಕೂಡ ಏನಾಗ್ತಾ ಇದೆ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ಇಲ್ಲೂ ಕೂಡ ದುಂಡಾದ ಸಸ್ಯಗಳು, ಬಟ್ ಏನಾಗಿದೆ, ಹಸಿರು ಬಣ್ಣದ ಬೀಜಗಳನ್ನ ಉತ್ಪತ್ತಿ ಮಾಡುವಂತ ಸಸ್ಯಗಳು ಉಂಟಾಗ್ತಾ ಇದೆ. ಇಲ್ಲಿ ನೋಡಿ, ನೆಕ್ಸ್ಟ್ ಈ ಒಂದು ಲಿಂಗಾಣುವನ್ನ ತೆಗೆದುಕೊಳ್ಬೇಕು. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಅಲ್ವಾ? ಇಲ್ಲೂ ಕೂಡ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ನೆಕ್ಸ್ಟ್ ನೋಡಿ, ಸ್ಮಾಲ್ ಆರ್ ಬರ್ತಾ ಇದೆ ಅಲ್ವಾ? ನೋಡಿ, ಇಲ್ಲಿ ಸ್ಮಾಲ್ ಆರ್ ಇದೆ, ಇಲ್ಲೂ ಕೂಡ ಸ್ಮಾಲ್ ಆರ್ ಇದೆ. ಅದಕ್ಕೆ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಇಲ್ಲಿ ಸುಕ್ಕಾದ ಹಳದಿ ಬಣ್ಣ ಅಲ್ವಾ? ಕ್ಯಾಪಿಟಲ್ ಆರ್ ಇಲ್ಲ, ಅದಕ್ಕೆ ಸುಕ್ಕಾದ ಅಲ್ವಾ? ನೆಕ್ಸ್ಟ್ ನೋಡಿ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಇದು ಕೂಡ ಅದೇ ರೀತಿಯಾದಂತಹ ಒಂದು ಬೀಜಗಳನ್ನ ಉತ್ಪತ್ತಿ ಮಾಡಿದೆ. ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ನೆಕ್ಸ್ಟ್ ಕ್ಯಾಪಿಟಲ್ ಆರ್, ಇಲ್ಲಿ ಸ್ಮಾಲ್ ವೈ ಇದೆ. ಆದ್ರಿಂದ ನಾವಿಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಇಲ್ಲಿ ಸ್ಮಾಲ್ ವೈ ಅಲ್ವಾ? ಸ್ಮಾಲ್ ವೈ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಮಾಲ್ ಆರ್ ಸ್ಮಾಲ್ ವೈ ಕ್ಯಾಪಿಟಲ್ ವೈ ಇದೆ ಅಲ್ವಾ? ಕೊನೆಯದಾಗಿ ನೋಡಿ, ಸ್ಮಾಲ್ ಆರ್ ಸ್ಮಾಲ್ ವೈ ಅಲ್ವಾ? ಇಲ್ಲಿ ಈ ಒಂದು ಹಂತದಲ್ಲಿ ನಮಗೆ ದುಂಡಾದ ಕ್ಯಾಪಿಟಲ್ ಆರ್ ಇದೆ ಅಂದ್ರೆ ದುಂಡಾಗಿದೆ ಅಂತ ಅರ್ಥ. ದುಂಡಾದ ಹಳದಿ ಬಣ್ಣದ ಬೀಜಗಳನ್ನ ಉತ್ಪತ್ತಿ ಮಾಡುವಂತ ಸಸ್ಯಗಳು. ಕ್ಯಾಪಿಟಲ್ ವೈ ಇದೆ ಅಂದ್ರೆ ಹಳದಿ ಬಣ್ಣ ಅಲ್ವಾ? 1 2 3 4 5 6 7 8 9 ಅಲ್ವಾ? ಅದನ್ನ ನಾನು ಕೆಂಪು ಬಣ್ಣದಲ್ಲಿ ಬರ್ದಿದ್ದೇನೆ ನೋಡಿ. ದುಂಡಾದ ಯಾವುದು ಹಸಿರು ಬಣ್ಣದ ಬೀಜಗಳನ್ನ ಉತ್ಪತ್ತಿ ಮಾಡುವಂತ ಸಸ್ಯಗಳು. ಸ್ಮಾಲ್ ವೈ ಇದೆ ಅಂದ್ರೆ ಹಸಿರು ಬಣ್ಣ ಅಲ್ವಾ? ಇಲ್ಲಿ ನೋಡಿ, 1 2 ಇಲ್ಲಿ 3 ಇದೆ.
ನೆಕ್ಸ್ಟ್ ಸುಕ್ಕಾದ, ನೋಡಿ ಸ್ಮಾಲ್ ಆರ್ ಇದೆ ಅಂದ್ರೆ ಸುಕ್ಕಾದ ಹಳದಿ ಬಣ್ಣ, ಕ್ಯಾಪಿಟಲ್ ವೈ ಇದೆ ಅಲ್ವಾ, ಸುಕ್ಕಾದ ಹಳದಿ ಬಣ್ಣ. ಇಲ್ಲೂ ಕೂಡ ಹಳದಿ ಬಣ್ಣದಲ್ಲಿ ಮೂರಿದೆ. ಹಾಗೆ ಸುಕ್ಕಾದ ಹಸಿರು ಬಣ್ಣ, ಸುಕ್ಕಾದ ಹಸಿರು ಬಣ್ಣ ಎಷ್ಟಿದೆ? ಒಂದಿದೆ ಅಲ್ವಾ. ಆದ್ದರಿಂದ ಈ ಒಂದು ಸಸ್ಯಗಳ ಅನುಪಾತ ಏನು? 9:3:3:1. ಈ ರೀತಿಯಾಗಿ ಯಾವ ರೀತಿಯಾದಂತಹ ಒಂದು ಸಸ್ಯಗಳು ಉಂಟಾಗಿದೆ ಅನ್ನೋದನ್ನು ಕೂಡ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಮಾನವನ ಹೃದಯದ ನೀಳಛೇದ ನೋಟವನ್ನ ತೋರಿಸುವ ಚಿತ್ರವನ್ನ ಬರೆಯಿರಿ, ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಇದೆ. ಮಹಾ ಅಪಧಮನಿಯನ್ನ ಗುರುತಿಸ್ಬೇಕು, ಹಾಗೆ ಪಪ್ಪುಸಕ ಅಭಿಧಮನಿಯನ್ನ ಗುರುತಿಸ್ಬೇಕು. ನೋಡಿ, ಮಹಾ ಅಪಧಮನಿ, ಪಪ್ಪುಸಕ ಅಭಿಧಮನಿ, ಈ ಚಿತ್ರವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಮಹಾ ಅಪಧಮನಿ ಹಾಗೆ ಪಪ್ಪುಸಕ ಅಭಿಧಮನಿಗಳು ಅಲ್ವಾ, ರಕ್ತವನ್ನ ಹೃದಯಕ್ಕೆ ತೆಗೆದುಕೊಂಡು ಬರುವಂತ ಒಂದು ರಕ್ತನಾಳಗಳು. ಈ ಒಂದು ಡಯಾಗ್ರಾಮ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಪೋಷಣಾ ಸ್ತರಗಳು ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ಏಕೆ? ವಿವರಿಸಿ. ಪೋಷಣಾ ಸ್ತರಗಳು ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ಏಕೆ? ವಿವರಿಸಿ ಅಂತ ಇದೆ. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದು 3 ಅಂಕದ ಪ್ರಶ್ನೆ. ಇಲ್ಲಿ ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವು ಒಂದು ಪೋಷಣಾ ಸ್ತರವನ್ನ ರೂಪಿಸುತ್ತದೆ. ಮೊದಲನೇದಾಗಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ ಮತ್ತು ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ಹಾಗೆ ಸಸ್ಯಾಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದೆ ಬರುವುದಿಲ್ಲ. ಇದು ವಿವಿಧ ಪೋಷಣಾ ಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಸಿಗುವುದಿಲ್ಲ. ಇನ್ನೊಂದು, ಪೋಷಣಾ ಸ್ತರದಲ್ಲಿ ಲಭ್ಯವಿರುವಂತಹ ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಅದು ಕಡಿಮೆಯಾಗುತ್ತಾ ಹೋಗುತ್ತದೆ. ನೋಡಿ, ಇದು 3 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಪೋಷಣಾ ಸ್ತರಗಳು ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ವಿವರಿಸಿ ಅನ್ನುವಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ, ಓಝೋನ್ ಎಂದರೇನು? ಓಝೋನ್ ಪದರದ ಕಾರ್ಯವೇನು? ಓಝೋನ್ ಪದರದ ಕುಸಿತಕ್ಕೆ ಕಾರಣಗಳೇನು? ನೋಡಿ, 3 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಓಝೋನ್ ಎಂದರೇನು? ಓಝೋನ್ ಪದರದ ಕಾರ್ಯವೇನು? ಓಝೋನ್ ಪದರದ ಕುಸಿತಕ್ಕೆ ಕಾರಣಗಳೇನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ಓಝೋನ್ ಎಂಬುದು ಆಕ್ಸಿಜನ್ನ 3 ಪರಮಾಣುಗಳಿಂದ ರೂಪುಗೊಂಡ ಅಣು ಅಂತ ಹೇಳ್ಬಹುದು. ಹಾಗೆ ಓಝೋನ್ ಪದರದ ಕಾರ್ಯವೇನು ಅಂತ ಇದೆ ಅಲ್ವಾ. ಇಲ್ಲಿ ಓಝೋನ್ ಅಣು ಯಾವ ರೀತಿಯಾಗಿ ಉಂಟಾಗುತ್ತೆ ಅನ್ನೋದನ್ನು ಕೂಡ ವಿವರಿಸಬಹುದು. ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಏನಾಗುತ್ತೆ, ಈ ಆಕ್ಸಿಜನ್ ಏನಾಗತ್ತೆ, ಅದು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತದೆ. ನಂತರ ಆಕ್ಸಿಜನ್ ಈ ಒಂದು ಪರಮಾಣುಗಳ ಜೊತೆ ಸೇರಿ ಓಝೋನ್ ರೂಪುಗೊಳ್ಳುತ್ತದೆ. ಈ ರೀತಿಯಾಗಿ ನೀವು ಇದರ ವಿವರಣೆಯನ್ನು ಕೂಡ ಬರಿಬಹುದು. ಓಝೋನ್ ಎಂಬುದು ಆಕ್ಸಿಜನ್ನ 3 ಪರಮಾಣುಗಳಿಂದ ರೂಪುಗೊಂಡ ಒಂದು ಅಣು. ಇದರ ಅಗತ್ಯವೇನು ಅಂತ ಕೇಳಿದ್ದಾರೆ ಅಲ್ವಾ. ಇದು ಸೌರ ಬೆಳಕಿನಿಂದ ಬರುವಂತಹ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನ ರಕ್ಷಿಸುತ್ತದೆ. ಹಾಗೆ ಈ ನೇರಳಾತೀತ ವಿಕಿರಣ ಜೀವಿಗಳಿಗೆ
ಹೆಚ್ಚು ಹಾನಿಕಾರಕವಾಗಿದೆ. ಉದಾಹರಣೆಗೆ ಇದು ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಅನ್ನು ಕೂಡ ಉಂಟು ಮಾಡಬಹುದು. ಚರ್ಮದ ಕ್ಯಾನ್ಸರ್ ಉಂಟಾಗಲಿಕ್ಕೆ ಇದು ಕಾರಣವಾಗಬಹುದು. ಆದ್ದರಿಂದ ಇದು ರಕ್ಷಣೆಯ ಭೂಮಿಯ ಮೇಲ್ಮೈಯನ್ನ ರಕ್ಷಿಸುತ್ತದೆ, ಹಾನಿಕಾರಕ ನೇರಳಾತೀತ ವಿಕಿರಣದಿಂದ ರಕ್ಷಿಸುತ್ತದೆ ಅಂತ ಹೇಳ್ಬಹುದು. ಹಾಗೆ ಓಝೋನ್ ಪದರದ ಕುಸಿತಕ್ಕೆ ಕಾರಣಗಳೇನು ಅಲ್ವಾ? ಓಝೋನ್ ಪದರದ ಕುಸಿತಕ್ಕೆ ಇಲ್ಲಿ CFC ಯನ್ನ ಉತ್ಪತ್ತಿ ಮಾಡುವಂತಹ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನ ಉತ್ಪತ್ತಿ ಮಾಡುವಂತಹ ರೆಫ್ರಿಜರೇಟರ್ ಗಳನ್ನ ಬಳಸುವುದರಿಂದ, ಹಾಗೆ ವಾತಾವರಣದ ಮಾಲಿನ್ಯದಿಂದ ಏನಾಗುತ್ತೆ, ಓಝೋನ್ ಪದರ ಕುಸಿತಗೊಳ್ಳಬಹುದು. ನೋಡಿ, ಓಝೋನ್ ಯಾವ ರೀತಿಯಾಗಿ ಉಂಟಾಗತ್ತೆ ಅನ್ನೋದನ್ನು ಕೂಡ ನೀವು ಓದ್ಕೊಳ್ಳಿ. ಅದನ್ನು ಕೂಡ ಪ್ರಶ್ನೆಯಾಗಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 4x2 ಅಂದ್ರೆ 8 ಅಂಕಗಳು. 4 ಅಂಕದ 2 ಪ್ರಶ್ನೆಗಳನ್ನ ಇಲ್ಲಿ ಕೇಳಿದ್ದಾರೆ. 5 ಅಂಕದ ಯಾವುದೇ ಪ್ರಶ್ನೆಗಳನ್ನ ಕೇಳಿಲ್ಲ. 4 ಅಂಕದ 2 ಪ್ರಶ್ನೆಗಳನ್ನ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ನೋಡಿ, ಪರಾವರ್ತಿತ ಚಾಪ ಎಂದರೇನು? ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಈ ರಚನೆಯಲ್ಲಿ ಜರುಗುವ ಘಟನೆಗಳನ್ನ ಕ್ರಮವಾಗಿ ಬರೆಯಿರಿ ಅಂತ ಇದೆ ಅಲ್ವಾ? ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಏನಾಗತ್ತೆ? ಪರಾವರ್ತಿತ ಚಾಪ ಅಂದ್ರೆ ನಿಮ್ಗೆ ಗೊತ್ತಿದೆ, ಅತ್ಯಂತ ವೇಗವಾಗಿ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ನೀಡುವಂಥದ್ದು ಅಲ್ವಾ? ಸ್ಪೈನಲ್ ಕಾರ್ಡ್ ಅಲ್ವಾ? ಅದರ ಒಂದು ಮಿದುಳು ಬಳ್ಳಿಯ ಸಹಾಯದಿಂದ ಈ ಒಂದು ವೇಗವಾದ ಪ್ರತಿಕ್ರಿಯೆಯನ್ನ ನೀಡುವುದನ್ನ ನಾವು ಪರಾವರ್ತಿತ ಚಾಪ ಎನ್ನುತ್ತೇವೆ ಅಲ್ವಾ? ಇಲ್ಲಿ ನೋಡಿ, ಒಂದು ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಮೊದಲನೇದಾಗಿ ನಮ್ಮ ಕಣ್ಣಿನಲ್ಲಿರುವಂತಹ ಗ್ರಾಹಕ ಕೋಶಗಳು ಏನ್ ಮಾಡುತ್ತೆ? ಕಣ್ಣಿನಲ್ಲಿರುವಂತಹ ಗ್ರಾಹಕ ಕೋಶಗಳು ಬೆಳಕನ್ನ ಗ್ರಹಿಸುವಂತಹ ಗ್ರಾಹಕ, ಬೆಳಕಿನ ಅಂತ ಬರೀತೇನೆ, ಬೆಳಕಿನ ಗ್ರಾಹಕ ಕೋಶಗಳು ಆ ಒಂದು ಬೆಳಕನ್ನ ಏನ್ ಮಾಡತ್ತೆ? ಅದರ ಒಂದು ಗ್ರಾಹಕ ಕೋಶಗಳು ಯಾವ ಒಂದು ನರಕೋಶದ ಮುಖಾಂತರ? ಅದನ್ನ ಜ್ಞಾನವಾಹಿ ನರಕೋಶದ ಮುಖಾಂತರ ಅದು ಕೇಂದ್ರ ನರವ್ಯೂಹವನ್ನ ತಲುಪಿಸುತ್ತೆ ಅಲ್ವಾ? ಈ ಒಂದು ಗ್ರಾಹಕ ಕೋಶಗಳು ಏನ್ ಮಾಡುತ್ತೆ? ಒಂದು ರಾಸಾಯನಿಕ ಒಂದು ಅಂಶಗಳನ್ನ ಜ್ಞಾನವಾಹಿ ನರಕೋಶದ ಮೂಲಕ ಕೇಂದ್ರ ನರವ್ಯೂಹ ಅಲ್ಲಿ ವಿಶೇಷವಾಗಿ ಮಿದುಳು ಬಳ್ಳಿ ಅಲ್ವಾ? ಮಿದುಳು ಬಳ್ಳಿಯನ್ನ ಅದು ತಲುಪುತ್ತೆ. ಮಿದುಳು ಬಳ್ಳಿ ಅತ್ಯಂತ ಶೀಘ್ರವಾಗಿ ಏನ್ ಮಾಡುತ್ತೆ? ನಮ್ಮ ಕ್ರಿಯಾವಾಹಿ ನರಕೋಶದ ಮುಖಾಂತರ ಅಲ್ಲಿ ಸಂಬಂಧ ಕಲ್ಪಿಸುವ ನರಕೋಶ ಇರುತ್ತೆ. ಹಾಗೆ ಅಲ್ಲಿ ಕ್ರಿಯಾವಾಹಿ ಮಿದುಳು ಬಳ್ಳಿ ಹಾಗೆ ಕ್ರಿಯಾವಾಹಿ ನರಕೋಶದ ಮಧ್ಯೆ ಸಂಬಂಧ ಕಲ್ಪಿಸುವ ನರಕೋಶದ ಮುಖಾಂತರ ಏನ್ ಮಾಡುತ್ತೆ? ಅದು ನಿರ್ವಾಹಕ ಅಲ್ವಾ? ಯಾವ ಒಂದು ನಮ್ಮ ಕಣ್ಣಿನ ರೆಪ್ಪೆಯ ಒಂದು ಭಾಗಗಳಿಗೆ ಆ ಕ್ರಿಯಾವಾಹಿ ನರಕೋಶದ ಮುಖಾಂತರ ಅದು ವಾಹಕದ ಮುಖಾಂತರ ಕಳಿಸುತ್ತೆ ಅಲ್ವಾ? ಅದರ ಪರಿಣಾಮವಾಗಿ ಇಲ್ಲಿ ನಿರ್ವಾಹಕ ಅಂದ್ರೆ ಯಾವುದು? ನಮ್ಮ ಕಣ್ಣಿನ ರೆಪ್ಪೆಗಳು ಅಲ್ವಾ? ನಿರ್ವಾಹಕಕ್ಕೆ ಅದು ಒಂದು ಏನ್ ಮಾಡುತ್ತೆ? ಯಾವ ರೀತಿಯಾಗಿ ಅದು ಅದಕ್ಕೆ ರೆಸ್ಪಾನ್ಸ್ ಅನ್ನ ಕೊಡ್ಬೇಕು ಅನ್ನೋದನ್ನ ಕಣ್ಣಿನ ರೆಪ್ಪೆಗಳಿಗೆ ಅದು ಮೆಸೇಜ್ ಅನ್ನ ಕೊಡುತ್ತೆ ಅಲ್ವಾ? ಆಗೇನಾಗುತ್ತೆ? ಕಣ್ಣಿನ ರೆಪ್ಪೆಗಳು ಸಡನ್ ಆಗಿ ಮುಚ್ಕೊಳ್ಳುತ್ತೆ ಅಲ್ವಾ? ಈ ರೀತಿಯಾಗಿ ಈ ಒಂದು ಘಟನೆಗಳು ನಡೆಯುತ್ತೆ. ಇದನ್ನ ನೀವು ವಿವರವಾಗಿ ಬರಿಬೇಕು. ಇದನ್ನ 4 ಅಂಕಕ್ಕೆ ಕೇಳಿದ್ದಾರೆ ಅಲ್ವಾ? ಪರಾವರ್ತಿತ ಚಾಪ ಎಂದರೇನು? ಅದು 1 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಉಳಿದಿರುವಂತಹ ಪ್ರಶ್ನೆ 3 ಅಂಕಕ್ಕೆ ನೀವು ವಿವರವಾಗಿ ಬರಿಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ,
ಜರಾಯುವಿನ ರಚನೆ ಮತ್ತು ಕಾರ್ಯವನ್ನ ವಿವರಿಸಿ. ಇದು ಕೂಡ 4 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಹಾಗೆ ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯಗಳೇನು? ಜರಾಯುವಿನ ರಚನೆ ಮತ್ತು ಕಾರ್ಯವನ್ನ ವಿವರಿಸಿ ಅಂತ ಇದೆ. ಇಲ್ಲಿ ನೋಡಿ, ಜರಾಯು ಪ್ಲಸೆಂಟಾ ಅಂತ ಕರಿತೇವೆ ಅಲ್ವಾ, ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನ ಪಡೆಯುತ್ತದೆ. ನೋಡಿ, ಈ ಜರಾಯುವು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಕಿಕೊಂಡಿದೆ. ಹಾಗೆ ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈಗಳನ್ನ ಹೊಂದಿದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲ್ಲೈಗಳನ್ನ ಸುತ್ತುವರೆದಂತೆ ರಕ್ತಾವಕಾಶಗಳಿದೆ. ಇದು ಯಾವ ರೀತಿಯಾಗಿ ರಚನೆಯಾಗಿದೆ ಅಂತ. ಹಾಗೆ ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತೆ ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನ ಒದಗಿಸುತ್ತದೆ. ಮತ್ತೆ ಬೆಳೆಯುತ್ತಿರುವಂತಹ ಭ್ರೂಣ ತ್ಯಾಜ್ಯ ಪದಾರ್ಥಗಳನ್ನ ಉತ್ಪತ್ತಿ ಮಾಡುತ್ತದೆ. ಅವುಗಳನ್ನ ತಾಯಿಯ ರಕ್ತಕ್ಕೆ ಪ್ಲಸೆಂಟಾದ ಮೂಲಕ ವರ್ಗಾಯಿಸಿ ಹೊರಹಾಕಲಾಗತ್ತೆ. ಇದು ಬೆಳೆಯುತ್ತಿರುವಂತಹ ಭ್ರೂಣಕ್ಕೆ ಗ್ಲುಕೋಸ್ ಮತ್ತೆ ಆಕ್ಸಿಜನ್ ಅನ್ನು ಕೂಡ ಒದಗಿಸುತ್ತೆ. ಹಾಗೆ ತ್ಯಾಜ್ಯ ಪದಾರ್ಥಗಳನ್ನು ಕೂಡ ಅದು ಹೊರಹಾಕಲು ಕೂಡ ಸಹಾಯ ಮಾಡುತ್ತೆ. ರಚನೆ ಮತ್ತೆ ಕಾರ್ಯ ಅಂತ ಕೇಳಿದ್ದಾರೆ, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನೋಡಿ, ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯಗಳೇನು? ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯಗಳೇನು ಅಂತ ಇದೆ. ಪ್ರೋಸ್ಟೇಟ್ ಗ್ರಂಥಿ ತನ್ನ ಸ್ರವಿಕೆಯನ್ನ ವೀರ್ಯಾಣುಗಳಿಗೆ ಅದು ಸೇರಿಸುತ್ತೆ. ಪ್ರೋಸ್ಟೇಟ್ ಗ್ರಂಥಿ ಇಂದ ಬಿಡುಗಡೆಯಾಗುವಂತಹ ಸ್ರವಿಕೆ ವೀರ್ಯಾಣು ವೀರ್ಯನಾಳದ ಮೂಲಕ ಹೋಗ್ತಾ ಇರುವಂತಹ ವೀರ್ಯಾಣುವನ್ನ ಸೇರಿಕೊಳ್ಳುತ್ತೆ. ಇದು ವೀರ್ಯಾಣುಗಳಿಗೆ ಪೋಷಣೆಯನ್ನ ಒದಗಿಸುತ್ತೆ. ಪ್ರೋಸ್ಟೇಟ್ ಗ್ರಂಥಿ ವೀರ್ಯಾಣುಗಳಿಗೆ ಪೋಷಣೆಯನ್ನು ಕೂಡ ಒದಗಿಸುತ್ತೆ. ಹಾಗೆ ಅದು ಚಲಿಸಲು, ಆ ಪ್ರೋಸ್ಟೇಟ್ ಗ್ರಂಥಿಯಲ್ಲಿರುವಂತಹ ಸ್ರವಿಕೆ ಏನ್ ಮಾಡುತ್ತೆ, ಆ ಒಂದು ವೀರ್ಯಾಣುಗಳು ಸರಾಗವಾಗಿ ಚಲಿಸಲು ಅದು ಸಹಾಯ ಮಾಡುತ್ತೆ ಅಲ್ವಾ. ಅದು ಚಲಿಸಿ ಏನಾಗ್ಬೇಕು, ಹೆಣ್ಣು ಲಿಂಗಾಣುವನ್ನ ತಲುಪಬೇಕು ಅಲ್ವಾ. ಆ ಒಂದು ಚಲನೆಗೆ ಅದು ಸಹಾಯ ಮಾಡುತ್ತೆ. ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯಗಳೇನು? ಟೆಸ್ಟೋಸ್ಟಿರಾನ್ ಹಾರ್ಮೋನು ಗಂಡು ಮಕ್ಕಳಲ್ಲಿ ಉಂಟಾಗುವಂತಹ ಒಂದು ಬೆಳವಣಿಗೆ ಅಲ್ವಾ, ಪ್ಯೂಬರ್ಟಿ. ಅಂದ್ರೆ ಗಂಡು ಮಕ್ಕಳಲ್ಲಿ ವಾಯ್ಸ್ ಅಥವಾ ನಿಮ್ಮ ಧ್ವನಿ ಬದಲಾವಣೆ ಇರಬಹುದು. ಹಾಗೆ ಮುಖದ ಮೇಲೆ ಉಂಟಾಗುವಂತಹ ಒಂದು ಕೂದಲುಗಳಿರಬಹುದು. ಅವೆಲ್ಲವುಗಳಿಗೆ ಅಂದ್ರೆ ನಿಮ್ಮ ಹದಿಹರೆಯದಲ್ಲಿ ಉಂಟಾಗುವಂತಹ ಒಂದು ಬದಲಾವಣೆಗಳಿಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಕಾರಣ ಅಂತ ಹೇಳ್ಬಹುದು. ಹಾಗೆ ಇದು ವೀರ್ಯಾಣುಗಳ ಉತ್ಪಾದನೆಯನ್ನು ಕೂಡ ನಿಯಂತ್ರಿಸುತ್ತೆ. ಟೆಸ್ಟೋಸ್ಟಿರಾನ್ ಹಾರ್ಮೋನು ಗಂಡು ಮಕ್ಕಳಲ್ಲಿ ಹದಿಹರೆಯದಲ್ಲಿ ಉಂಟಾಗುವಂತಹ ಒಂದು ಬದಲಾವಣೆಗೆ ಸಹಾಯ ಮಾಡುತ್ತೆ, ಬದಲಾವಣೆಗೆ ಕಾರಣವಾಗಿದೆ. ಹಾಗೆ ವೀರ್ಯಾಣುಗಳ ಉತ್ಪಾದನೆಯನ್ನು ಕೂಡ ಅದು ನಿಯಂತ್ರಿಸುತ್ತೆ ಅಲ್ವಾ. ಇದು ಪ್ರೋಸ್ಟೇಟ್ ಮತ್ತೆ ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯಗಳು. ಪ್ರೋಸ್ಟೇಟ್ ಗ್ರಂಥಿ ಮತ್ತೆ ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯಗಳು ಅಲ್ವಾ, ಇಂಪಾರ್ಟೆಂಟ್ ಇದೆ. ಪ್ರತಿಯೊಂದಕ್ಕೂ 2 ಅಂಕಗಳು. ಒಟ್ಟು ಇಲ್ಲಿ 4 ಅಂಕದ 2 ಪ್ರಶ್ನೆಯನ್ನ ಕೇಳಿದ್ದಾರೆ ಅಲ್ವಾ. ನೋಡಿ, ಇಲ್ಲಿಗೆ ನಾವು 2 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ವಿ. ಈ ಒಂದು ಪೇಪರ್ ಅಲ್ಲಿ ಜೀವ ವಿಜ್ಞಾನದಲ್ಲಿ ಎಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು MCQ ನ ಎಷ್ಟು ಕೇಳಿದ್ದಾರೆ? 2 MCQ ನ ಕೇಳಿದ್ದಾರೆ, 2 ಅಂಕ ಅಲ್ವಾ. ಹಾಗೆ 1 ಅಂಕದ ಪ್ರಶ್ನೆಗಳನ್ನ ಎಷ್ಟು ಕೇಳಿದ್ದಾರೆ? 3 ಪ್ರಶ್ನೆಗಳನ್ನ ಕೇಳಿದ್ದಾರೆ, ಇಲ್ಲೂ ಕೂಡ 3 ಅಂಕ. ಹಾಗೆ 2 ಅಂಕದ ಪ್ರಶ್ನೆಗಳನ್ನ 3, ಅಲ್ಲಿ 6 ಅಂಕ. ಹಾಗೆ 3 ಅಂಕದ ಪ್ರಶ್ನೆಗಳನ್ನ 3 9 ಅಂಕ. 4 ಅಂಕದ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ, 8 ಅಲ್ವಾ. ಇಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, 1 ಮತ್ತೆ 2 ಅಂಕದ ಪ್ರಶ್ನೆಗಳನ್ನ ಎಷ್ಟು ಕೇಳಿದ್ದಾರೆ ಅಂತ. 2 ಅಂಕದ 3 ಪ್ರಶ್ನೆಗಳು ಅಲ್ವಾ. ಹಾಗೆ 1 ಅಂಕದ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸರಿಯಾಗಿದೆ. ಹಾಗಾದ್ರೆ ಒಟ್ಟು ಬಯಾಲಜಿಯಲ್ಲಿ ನಿಮ್ಗೆ ಕೇಳಿರುವಂತಹ ಒಟ್ಟು
ಬರುವಂತ ಒಟ್ಟು ಅಂಕಗಳೆಷ್ಟು? 3 + 2 5, 6 + 5 11, 11 + 9 20, 28 28 ಅಂಕಗಳ ಪ್ರಶ್ನೆಗಳನ್ನ ನಿಮ್ಗೆ ಇಲ್ಲಿ ಕೇಳಿದ್ದಾರೆ ಅಲ್ವಾ? ಒಟ್ಟು 28 ಅಂಕಗಳ ಪ್ರಶ್ನೆಗಳನ್ನ ನಿಮ್ಗೆ ಬಯಾಲಜಿ ಭಾಗದಿಂದ ಕೇಳಿದ್ದಾರೆ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ.